ಪ್ರಾರ್ಥನಾ ಪತ್ರಿಕೆ ದಿನಾಂಕ 24/4/2024 ಬುಧವಾರ. ಶಿರೋನಾಮೆ: ಪ್ರೌಢತೆಯುಳ್ಳ ಕ್ರೈಸ್ತರ ಜೀವನ. ಇಂದಿನ ವಾಕ್ಯಭಾಗ 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ನೀವು ಪ್ರೌಢರಾಗಬೇಕಾದ ಒಂದು ಅಂಶವಿದೆ. ಯಹೂದಿ ಜನರು ಧರ್ಮಶಾಸ್ತ್ರದ ಬಗ್ಗೆ ಜಗಳವಾಡುತ್ತಿರುವಾಗ ಪ್ರಬಲ ರಾಷ್ಟ್ರಗಳು ಜಗತ್ತನ್ನು ಆಕ್ರಮಿಸಿಕೊಂಡವು. ಸಭೆಯು ಭೌತಿಕ ಉತ್ತರಗಳ ಮೇಲೆ ಕೇಂದ್ರೀಕರಿಸುತ್ತಿರುವಾಗ 3 ಸಂಸ್ಥೆಗಳು ಆಧ್ಯಾತ್ಮಿಕ ಮೇರುಕೃತ್ಯಗಳನ್ನು ರಚಿಸಿದವು. ನೀವು ಕೇವಲ 1 ಗಂಟೆ ಆರಾಧನೆಯನ್ನು ಮಾಡಿದರೆ ಈ ಜನರು ನೆಫಿಲಿಂ ಚಳುವಳಿಯನ್ನು ಮಾಡುತ್ತಿದ್ದಾರೆ. ನೀವು ಧಾರ್ಮಿಕ ಜೀವನವನ್ನು ನಡೆಸುತ್ತಾ ಸುವಾರ್ತೆಯನ್ನು ಆನಂದಿಸದಿರುವಾಗ ಆ ಜನರು ಬಡತನವನ್ನು, ಸರಳತೆ, ಆಸ್ತಿಗಳು ಮತ್ತು ನಿರ್ವಾಣದಂತಹ ಇನ್ನೊಂದು ಪ್ರಪಂಚವನ್ನು ಅರ್ಪಿಸಿದ್ದಾರೆ. ಈ ಎಲ್ಲ ಧಾರ್ಮಿಕ ಗುಂಪುಗಳು ತರಬೇತಿ ಶಿಬಿರಗಳನ್ನು ಹೊಂದಿವೆ, ಆದರೆ ಆಧ್ಯಾತ್ಮಿಕ ತರಬೇತಿಯನ್ನು ನೀಡುವ ಸ್ಥಳಕ್ಕೆ ಹೋಗಲು ನಿಮಗೆ ಸ್ಥಳವಿಲ್ಲ. ಆಧ್ಯಾತ್ಮಿಕ ಪ್ರೌಢತೆ ನಿಮ್ಮಲ್ಲಿ ಉಂಟಾಗಬೇಕು. ಹೆಚ್ಚುವರಿಯಾಗಿ ಕ್ರಿಸ್ತನನ್ನು ಆನಂದಿಸುತ್ತಿರುವಾಗ ಮತ್ತಾಯ 16:16 ನೀವು ಮರುಸೃಷ್ಟಿಯ ಆಶೀರ್ವಾದವನ್ನು ಪಡೆಯುತ್ತೀರಿ. 2 ಕೊರಿಂಥದವರಿಗೆ 5:17 ನೀವು ಗಲಾತ್ಯ 2:20 ಅರ್ಥ ಮಾಡಿಕೊಂಡಾಗ ಮಾತ್ರ ಕಾರ್ಯಗಳು ನಡೆಯುತ್ತವೆ. ಕೃತಜ್ಞತೆ ಮತ್ತು ತೀರ್ಪಿನ ಮಾನದಂಡವು ದೇವರದ್ದಾದಾಗ ನಿಜವಾದ ಪ್ರೌಢತೆ ಉಂಟಾಗುತ್ತದೆ. ಯಶಸ್ಸು ಮತ್ತು ಉತ್ತರಗಳು ಬಂದರೂ ನೀವು ದೇವರಿಗೆ ಎಲ್ಲ ಮಹಿಮೆಯನ್ನು ನೀಡಬೇಕಾಗಿದೆ. 1ನೇ ಅಂಶ: ರಕ್ಷಣೆಯ ಮೂಲಕ ಎಲ್ಲವನ್ನೂ ಆನಂದಿಸಿ. ನೀವು ಉಳಿಸಲ್ಪಟ್ಟ ಕ್ಷಣದಿಂದ ನಿಮ್ಮ ಆಧ್ಯಾತ್ಮಿಕ DNA ಬದಲಾಗಿದೆ. ನೀವು ನಿಮ್ಮ ಅಪರಾಧಗಳಲ್ಲಿ ಮತ್ತು ಪಾಪಗಳಲ್ಲಿ ಸತ್ತಿದ್ದರು. ಎಫೆಸರ್ 2:1 ವಾಯುಮಂಡಲದ ಅಧಿಪತಿಗೆ ಗುಲಾಮರಾಗಿದ್ದವರು. ಎಫೆಸರ್ 2:2 ಮತ್ತು ಕೋಪದಲ್ಲಿ ಸತ್ತಂತ ನಿಮ್ಮನ್ನು ಆತನು ಮತ್ತು ಪಾಪದ ಕೂಪದಲ್ಲಿ ಸತ್ತಂತ ನಿಮ್ಮನ್ನು ಆತನು ನನ್ನನ್ನು ರಕ್ಷಿಸಿದನು. ಎಫೆಸರ್ 2:3 ಈ ರಕ್ಷಣೆಯ ಮೂಲಕ ನೀವು ಎಲ್ಲವನ್ನು ಆನಂದಿಸಬಹುದು. 2ನೇ ಅಂಶ: 2 ರೀತಿಯ ಕೃಪೆಯ ಮೂಲಕ ಎಲ್ಲ ಉತ್ತರಗಳನ್ನು ಸ್ವೀಕರಿಸಿ. 2 ವಿಧದ ಕೃಪೆಯು ದೇವರು ಮತ್ತು ಜನರೊಂದಿಗಿನ ಸಂಬಂಧಗಳನ್ನು ಉಲ್ಲೇಖಿಸುತ್ತದೆ. ಒಬ್ಬ ಪ್ರೌಢ ಕ್ರೈಸ್ತನು ಪ್ರತಿದಿನ ವಾಕ್ಯಕ್ಕಾಗಿ ಹಂಬಲಿಸುತ್ತಾನೆ. 1 ಪೇತ್ರ 2:2 ದೇವರ ಮಗುವಾಗಿರುವ ಸವಲತ್ತುಗಳನ್ನು ಆನಂದಿಸುತ್ತಾನೆ ಮತ್ತು ದೇವರ ಪಾತ್ರ ಮತ್ತು ಶಕ್ತಿಯಲ್ಲಿ ಭಾಗವಹಿಸುತ್ತಾನೆ. 1 ಪೇತ್ರ 1:4 ಸಮನ್ವಯದ ಸೇವೆಯನ್ನು ನಿಮಗೆ ನೀಡಲಾಗಿದೆ ಎಂದು ತಿಳಿದುಕೊಂಡು 2 ಕೊರಿಂಥ 5ನೇ ಅಧ್ಯಾಯ ವಚನ 18-21 ನೀವು ಜನರನ್ನು ಪ್ರೀತಿಸಬೇಕು ಮತ್ತು ಸಭೆಗಳನ್ನು ಸಾರ್ಥಕಗೊಳಿಸಬೇಕು. 1 ಯೋಹಾನ 1 ವಚನ 3-4 ಅವನು ಅಥವಾ ಅವಳ ಸ್ವಭಾವವನ್ನು ಸಂಪೂರ್ಣವಾಗಿ ಸ್ಥಾಪಿಸಿದ ವ್ಯಕ್ತಿತ್ವವಿದು. 3ನೇ ಅಂಶ: ಜೀವನ ಮತ್ತು ಉದ್ದೇಶಗಳ ನಿರ್ದೇಶನ. ಕ್ರಿಸ್ತನು ಸತ್ತನು, ಏಕೆಂದರೆ ಆತನು ನಿನ್ನನ್ನು ಪ್ರೀತಿಸಿದನು. 2 ಕೊರಿಂಥದವರಿಗೆ 5:14 ವಚನ. ಅದಕ್ಕಾಗಿ ನೀವು ಆತನಿಗಾಗಿ ಸಾಯಬಹುದು. 2 ಕೊರಿಂಥದವರಿಗೆ 5:14 ಪರಿಣಾಮವಾಗಿ ನಿಮ್ಮ ಉದ್ದೇಶವು ಮೇಲಿನ ವಿಷಯಗಳನ್ನು ನೋಡುತ್ತಿದೆ ಮತ್ತು ಕ್ರಿಸ್ತನಿಗೆ ನಿಮ್ಮ ಜೀವನವನ್ನು ನೀಡುತ್ತಿದೆ. ಕೊಲಸ್ಯ 3ನೇ ಅಧ್ಯಾಯ ವಚನ 1-3 ನಿಮ್ಮ ಪ್ರಾರ್ಥನೆಗಳಲ್ಲಿ 3 ಅಂಶಗಳು ಅಸ್ತಿತ್ವದಲ್ಲಿರಬೇಕು. ಮೊದಲನೇದಾಗಿ
ಇದು ಸಭೆ. ನೀವು 3 ಅಂಗಳಗಳನ್ನು 237 ರಾಷ್ಟ್ರಗಳು ಗುಣಪಡಿಸುವಿಕೆ ಉತ್ತುಂಗ ಶಿಖರ ಸ್ಥಾಪಿಸಿದ ಸ್ಥಳದಲ್ಲಿರಬೇಕು ಮತ್ತು ನಿಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟುಬಿಡಿ. 2ನೇದಾಗಿ, ನಿಮ್ಮ ಉದ್ಯೋಗಕ್ಕಾಗಿ ಜೀವಮಾನದ ಪ್ರಾರ್ಥನೆಗಳನ್ನು ಹೇಳುವ ಮೂಲಕ ನಮ್ಮ ಉತ್ತರವು ಅನಿವಾರ್ಯವಾಗಿ ಬರುತ್ತದೆ. 3ನೇದಾಗಿ, ನೀನು ಯಾವಾಗಲೂ ಸುವಾರ್ತೀಕರಣ ಮತ್ತು ಸೇವೆಗಳಿಗಾಗಿ ಪ್ರಾರ್ಥಿಸಬೇಕು. 5,000 ಬುಡಕಟ್ಟುಗಳ ಸಂತತಿ. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ರಕ್ಷಣೆಯ ಮೂಲಕ ಎಲ್ಲವನ್ನೂ ಆನಂದಿಸುವ ಪ್ರೌಢತೆಯ ಕ್ರೈಸ್ತರಾಗಲು ನನಗೆ ಸಹಾಯ ಮಾಡಿ. ಪ್ರತಿದಿನ ಸುವಾರ್ತೆಯ ಮೂಲಕ ನಿಮ್ಮ ಮತ್ತು ಜನರೊಂದಿಗಿನ ನನ್ನ ಸಂಬಂಧಗಳು ಇನ್ನಷ್ಟು ಗಾಢವಾಗಲಿ. ಮೇಲಿನ ವಿಷಯಗಳನ್ನು ನೋಡಲು ನನಗೆ ಸಹಾಯ ಮಾಡಿ ಮತ್ತು ಕ್ರಿಸ್ತನಿಗೆ ನನ್ನ ಜೀವನವನ್ನು ನೀಡುವ ಕ್ರೈಸ್ತನಾಗಿ ನನ್ನನ್ನು ಬೆಳೆಸಿಕೊಳ್ಳಿರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್.